ಈ ಕಷ್ಟಪಡೋದು. ಆಯ್ತಾ? ಅರ್ಥ ಇಲ್ವಾ? ಇಲ್ವಾ? ಗಂಟು ಮುಟ್ಟೆ ಕಟ್ಟಿ ವಾಪಸ್ ಮನೆಗೆ ಹೋಗಿ ಜಾಸ್ತಿ ತಲೆ ಇಲ್ಲ. ಈ ಕಡೆ ಇರಲಿ ಆ ಕಡೆ ಇರ್ರಿ, ಇಲ್ಲ ಈ ಕಡೆ ಇರ್ರಿ ಆ ಕಡೆ ಇರ್ರಿ, ಎಲ್ಲೂ ಕಡೆ ಕೈ ಕಾಲು ಹಿಡ್ದಲ್ಲ. 2 ದೋಣಿ ಮೇಲೆ ಕಾಲಿಟ್ರೆ ಏನಾಗುತ್ತೆ? ಏನಾಗುತ್ತೆ? ಆಬ್ವಿಯಸ್ಲಿ 2 ದೋಣಿ ಮೇಲೆ ಕಾಲಿಟ್ರೆ ನೀರಿಗೆ ಬೀಳ್ತಾರೆ ಅಷ್ಟೇ. ಇಲ್ಲ ಮೋಜು ಮಸ್ತಿ ಮಾಡಿ ಇರೋದು ಒಂದೇ ಲೈಫು. ಯಾವಾಗ ಪಟ್ಟನ್ ಸತ್ತೋಗ್ಬಿಡ್ತಾರೆ ಗೊತ್ತಿಲ್ಲ. ನೋಡಿ ರಾಜತಾರ ಇದ್ರು ಅಪ್ಪು ಸರ್ ಟಕ್ಕಂತ ಹೋಗ್ಬಿಟ್ಟು. ಯಾವಾಗ ಯಾರು ಸಾವು ಬರುತ್ತೋ ಹೇಳಕ್ಕಾಗಲ್ಲ. ಅರ್ಥ? ಫುಲ್ ಎಂಜಾಯ್ ಮಾಡಿ, ಮೋಜು ಮಸ್ತಿ ಮಾಡಿ, ಖುಷಿಯಾಗಿ ಬನ್ನಿ. ಧಾರವಾಡ ಹೋಗಿ, ಬೆಂಗಳೂರು ಹೋಗಿ, ಚೆನ್ನಾಗಿ ತಿನ್ರಿ, ಕುಡೀರಿ, ಚೆನ್ನಾಗಿ ಆರಾಮಾಗಿ ಎಂಜಾಯ್ ಮಾಡಿ. ಇರೋದು ಒಂದೇ ಲೈಫ್, ಎಂಜಾಯ್ ಮಾಡ್ಬಿಡಿ. ಇಲ್ವಾ? ಇರೋದೇ ಒಂದೇ ಲೈಫು, ನಾನೇನು ಸಾಧನೆ ಮಾಡ್ಬೇಕಂತ ಮಾಡಿ. ಆಯ್ತಾ? ಈ ಕಡೆ ಇರಲಿ ಆ ಕಡೆ ಇರಲಿ, ನನಗೆ ಮೋಜು ಮಸ್ತಿನೂ ಬೇಕು, ನನಗೆ ಗುರಿನೂ ಬೇಕು, ನಾನು ಅದಾಗಬೇಕು ಇದಾಗಬೇಕು, ಇದೆಲ್ಲ ಬಕ್ವಾಸ್ ಬೇಡ. ಅದಾಗಬೇಕು ಇದಾಗಬೇಕಲ್ಲ, ಹಾಗೆ ತೀರ್ಬೇಕು. ಬರೀ ಕನ್ಸು ಕಾಣದಿಂದ ಆಗ್ಬಿಡುತ್ತಾ ಎಕ್ಸಾಮು? ಕನ್ಸು ಕಾಣ್ತಾ ಕೂತ್ಕೊಳ್ರಿ, ಕನ್ಸು ಕಾಣ್ತಾ ಇರ್ರಿ. ಆಯ್ತಾ? ನಾನು ಅದು ಮಾಡಬೇಕು ಇದು ಮಾಡಬೇಕು, ಹಂಗೆ ಇದ್ರೆ ಚೆನ್ನಾಗಿತ್ತು ಹಿಂಗಿದ್ರೆ ಚೆನ್ನಾಗಿತ್ತು. ಯಾವಾಗ ಮಾಡೋದು? ಬರೀ ಮಾತೇ ಆಯ್ತು. ಆಯ್ತಾ? ತುಂಬ ಜನ ಸೂಚನೆ ತರ್ತೀನಿ. ನಿಮಗಿದ್ದು ಫಸ್ಟ್ ಇನ್ಸ್ಟಿಟ್ಯೂಟ್ ಇರ್ಬೋದು, ಫಸ್ಟ್ ಬ್ಯಾಚ್ ಇರ್ಬೋದು. ನನಗೆ ಆಲ್ರೆಡಿ 1000 ಸ್ಟೂಡೆಂಟ್ಸ್ ಆಗ್ಬಿಟ್ಟಿದ್ದಾರೆ. 100 ಇನ್ಸ್ಟಿಟ್ಯೂಟ್ ಪಾಠ ಮಾಡಿದ್ದೀನಿ. ಆಯ್ತಾ? ಕನ್ನಡದ ಮೂಲೆ ಇಂಡಿಯಾದ ಮೂಲೆಯಲ್ಲಿ ಪಾಠ ಮಾಡಿದ್ದೀನಿ. ನಾನು ಕೇಳಿ ಹುಡುಗರನ್ನ, ಯಾಕೆ ಮಾಡ್ಬೇಕಾಯ್ತು ಸರ್, ಇದು ಮಾಡಬೇಕು, ಸೊ ಅದು ಮಾಡಬೇಕು, ಇದು ಮಾಡಬೇಕು, ಮಾಡೋದೊಂದು ಇಲ್ಲ. ಅನ್ಕೋತೀವಿ ಟೈಮ್ ಟೇಬಲ್ ಹಾಕ್ತೀನಿ, ಬೆಳಗ್ಗೆ 5 ಗಂಟೆಗೆ ಎದ್ದುಬಿಟ್ಟು ಓದ್ಕೋತೀನಿ ಅಂತ ಟೈಮ್ ಟೇಬಲ್ ಹಾಕೋದು ಗೋಡೆ ಮೇಲೆ ಇರೋದು. ಗೋಡೆ ಮೇಲೆ ಸಾಕ? ಟೈಮ್ ಟೇಬಲ್ ಹಾಕೋದು ಇಂಪಾರ್ಟೆಂಟ್ ಅಲ್ಲ, ಟೈಮ್ ಟೇಬಲ್ ಫಾಲೋ ಮಾಡೋದು ಇಂಪಾರ್ಟೆಂಟ್. ನಾನು ಲಾಸ್ಟ್ ಟೈಮ್ ಹುಡುಗರು ಹೇಳಿದೆ ಅನ್ಸುತ್ತೆ, 3 ಥರದ ಜನರು ಇರ್ತಾರೆ. ಆಯ್ತಾ? ಅಲಾರಾಮ್ ಹೊಡಿಯುತ್ತೆ. ಆಯ್ತಾ? ಏನದು? ಸ್ನೂಸಾ? ಏನು ಸ್ನೂಸ್ ಅಂದರೆ 6:15 ಎದೊಳ್ಬೇಕು ಅವ್ರು. 6:15 ಎದೊಳೋದಕ್ಕೆ 6 ಗಂಟೆ ಇಟ್ಟಿರ್ತಾರೆ ಅಲಾರಾಮ್ನ. 6 ಗಂಟೆ, 6:10, 6:15, 6:20, 25, ಆಮೇಲೆ 30 ನೋಡೋದು. ಅದು ಎದ್ರೆ ಪುಣ್ಯ, ಇಲ್ಲ ದುಡ್ಡು. ಆಯ್ತಾ? ಹಿಂಗೆ ಹೊಡೆಯೋದು ಮಾಡ್ಕೊಳ್ಳೋದು, ಇದು ಹೊಡೆಯೋದು ಮಕ್ಕಳೋದು ಅಷ್ಟೇ. ಇದು 1 ಥರ ಜನರು. ಇನ್ನೊಂದು ಜನರು ಏನಿದ್ದಾರೆ, ಆ 6:15 ಹೇಳ್ಬೇಕಂದ್ರೆ ಅಲಾರಾಮ್ ಹೊಡೆದ ತಕ್ಷಣ ಎದ್ಬಿಡ್ತಾರೆ. ಅದು ಕೆಪಾಸಿಟಿ. ಹೊಡೆದ ತಕ್ಷಣ ಎದ್ದು ಕೂತ್ಕೊಬಿಡ್ತಾರೆ, ಈಗ ಓದ್ಬೇಕಪ್ಪ ನಾನು ಅಂತ. ಇದು 2 ಥರದ್ದು. ಇವ್ರು ಏನಾದ್ರು ಮಾಡ್ತಾರೆ ಲೈಫಲ್ಲಿ, ಪಕ್ಕ ಮಾಡ್ತಾರೆ. ಆಯ್ತಾ? 6:15 ಎದ್ದು ಕರೆಕ್ಟ್ ಅಲಾರಾಮ್ ಹೊಡೆದ ತಕ್ಷಣ ಹೇಳ್ತಾರಲ್ಲ, ಅವ್ರ ಲೈಫಲ್ಲಿ ಏನಾದ್ರು ಸಾಧನೆ ಮಾಡ್ತಾರೆ. ಇನ್ನು 3 ಥರದ ಗುಂಪಿದೆ. 6:15 ಅಲಾರಾಮ್ ಇಟ್ಟಿದ್ರೆ 6:25ಕ್ಕೆ ಎದ್ದು ಅಲಾರಾಮ್ನೇ ಆಫ್ ಮಾಡಿ ಓದೋಕೆ ಶುರು ಮಾಡ್ತಾರೆ. ಅಲಾರಾಮ್ಗೆ ಇರ್ತಾರೆ. 6:30ಕ್ಕೆ ಎದ್ದೊಳ್ಬೇಕು, 6:25ಗೆ ಅವರು ಎದ್ದು ಅಲಾರಾಮ್ ಆಫ್ ಮಾಡಿ ಕೆಲಸಕ್ಕೆ ಮಾಡ್ತಾರೆ. ಇವರು ಡೆಫಿನೆಟ್ಲಿ ಏನಾದ್ರು ಮಾಡೇ ಮಾಡ್ತಾರೆ. ಆಯ್ತಾ? ನಂದು ಮೊಬೈಲ್ ಇದೆ, ನಂದು ಅಲಾರಾಮ್ ಇದೆ, ನಾನು ಅಲಾರಾಮ್ ಇಡೋದೇ ಇಲ್ಲ. ಆದ್ರೆ ಯಾವ ಟೈಮ್ ಹೇಳ್ಬೇಕು ಆ ಟೈಮ್ ಎದ್ದಿರ್ತೀನಿ ಕರೆಕ್ಟಾಗಿ. ಕ್ಲಿಯರ್? ಆ ಥರ ಮಾಡೋರೆ ಸಾಧನೆ ಮಾಡೋರೆ ಏನು ಮಾಡಿ ಲೈಫಲ್ಲಿ. ಕ್ಲಿಯರ್? ನಿಮಗೆ ಈಗ 6 ನಿದ್ರೆ ಸಾಕು, ಮ್ಯಾಕ್ಸಿಮಮ್ 6 to 7 hours ನಿದ್ರೆ ಮಾಡಿ ಸಾಕು. ಉಳಿದೆಲ್ಲ ಟೈಮಲ್ಲಿ ಓದೋಕ್ಕೆ ಶುರು ಮಾಡಿ. ಆಯ್ತಾ? ಇಲ್ಲಿ ಕಡಿಮೆ ಟೈಮ್ ಎತ್ತಾರೆ. ಟೈಮ್ ಕಡಿಮೆ ಇದೆ, ಸಿಲೆಬಸ್ ಜಾಸ್ತಿ ಇದೆ. ಅರ್ಥ? BSc, BA, BCom 3 ಡಿಗ್ರಿ ಸೇರಿಸಿದ್ರೆ ಒಂದು ಎಕ್ಸಾಮ್. ಒಪ್ಕೋತೀರಾ? ಎಸ್? ಒಂದು KPS ಎಕ್ಸಾಮ್ ಇಸ್ ಈಕ್ವಲ್ ಟು BA, BSc, BCom 3 ಡಿಗ್ರಿ ಸೇರಿಸ್ಬೇಕು. 3 ಡಿಗ್ರಿಯಲ್ಲಿ 3 ವರ್ಷ ಮಾಡುವಂಥ ಸಿಲೆಬಸ್ನ ಇಲ್ಲಿ 6 ತಿಂಗಳು 8 ತಿಂಗಳು ಮುಗಿಸ್ಬೇಕು. ನೀವು 6 ತಿಂಗಳಲ್ಲಿ ಓದ್ಕೋಬೇಕು, 1 ವರ್ಷ ಎಕ್ಸಾಮ್ ಬರೀಬೇಕು. ಕ್ಲಿಯರ್? ಸೊ ಈಗ ಕೈ ಹಾಕಿರೋದು ಬರೀ ನಾನು KS ಆಗಬೇಕು, DYSP ಆಗಬೇಕು, ಅಸಿಸ್ಟೆಂಟ್ ಕಮಿಷನ್ ಆಗಬೇಕು ಅನ್ಕೊಂಡ್ರೆ ಆಗಲ್ಲ. ಆಗುತ್ತಾ? ಎಷ್ಟು ಜನ ಅಸಿಸ್ಟೆಂಟ್ ಕಮಿಷನ್ ಆಗ್ಬೇಕಂತ ಅನ್ಕೋತಾ ಇದ್ದೀರಾ? ಕೈ ಎತ್ತಿ. ಎಷ್ಟು ಜನ DC ಆಗ್ಬೇಕಂತ? ಕೈ ಎತ್ತಿ. ಯಾರು ಇಲ್ಲ. ಈ ಒಬ್ಬರು ಹುಡುಗಿ ಅಂತೂ 3 ಜನ. ನಾನು KS ಕ್ಲಿಯರ್ ಮಾಡಿ ಅಸಿಸ್ಟೆಂಟ್ ಕಮಿಷನ್ ಆಗ್ಬೇಕಂತ ಎಷ್ಟು ಜನ ಇದೆ? ಕೈ ಎತ್ತಿ. 1 2 3 4. DYSP 8 ಜನ. ಓಕೆ, ಅದು ಬಿಟ್ಟರೆ ಎಕ್ಸೈಸು. ಓಕೆ, PDO ಬೇಡವಾ? VA ಬೇಡವಾ? ಪೊಲೀಸ್ ಕಾನ್ಸ್ಟೇಬಲ್? ಮತ್ತೆ ಇನ್ನು ಯಾವ ಎಕ್ಸಾಮ್ ಓದ್ತಿದ್ದೀರ ನೀವು? ಯಾವ ಎಕ್ಸಾಮ್ ಕೈ ಎತ್ತಿಲ್ಲ, ಮತ್ತೆ ಯಾವ ಎಕ್ಸಾಮ್ ಓದ್ತಿದ್ದೀರಾ? ಹೋಗಿ ಜ್ಞಾನ ಪಡ್ಕೊಳಕ್ ಬಂದಿದ್ರೇನ? ತಿಳ್ಕೊಳ್ಳೋಣ ಸರ್, ಕಲ್ತ್ಕೊಳ್ಳೋಣ, ಎಲ್ಲ ತುಂಬ್ಕೋತೀನಿ, ಆಮೇಲೆ ನೋಡಿ ಎಷ್ಟೇ ಮಾಡ್ತೀನಿ.
ಮತ್ತೆ ಗುರಿನೇ ಇಲ್ಲ ಅಂದ್ರೆ ಮತ್ತೆ ಸುಮ್ಮನೆ ಕ್ಲಾಸ್ ಬರ್ತಾ ಇದೀರಾ? ನಿಮ್ಗೆ ಏನೇ ಡಿಸೈಡ್ ಮಾಡಿಲ್ಲ ಏನಾಗಬೇಕಂತ? ನಾನು ಡಿಸೈಡ್ ಮಾಡಿದ್ದೆ ಯೂನಿಫಾರ್ಮ್ ಹಾಕ್ಲೇಬೇಕಂತ, ಅದಕ್ಕೆ ಯೂನಿಫಾರ್ಮ್ ಹಾಕೊಂಡಿದ್ದು. SP ಸಾಂಗ್ಲಿಯಾರ್ ಅಂತ ಮೂವಿ ಕೇಳಿದಿರಾ? ನೋಡಿದಿರಾ? ಯಾರ್ದು? ಶಂಕರಣ್ಣಂದು. ಶಂಕರಣ್ಣಂದು SP ಸಾಂಗ್ಲಿಯಾರ್ ಮೂವಿ ನೋಡಿ ತಲೆ ಕೆಟ್ಕೊಂಡು ಒಂದು ಚಿಕ್ಕ ವಯಸ್ಸಲ್ಲಿ ನಾನು ಆ ಟೆನಿಕಾಸ್ಟ್ ಯೂನಿಫಾರ್ಮ್ ಹಾಕೋಬೇಕು ಅನ್ಕೊಂಡಿದ್ದು. ಅದೇನೇ ಆಗಲಿ ಯೂನಿಫಾರ್ಮ್ ಹಾಕೊಳ್ಳೇಬೇಕಂತ. ಕೊನೆಗೂ ಕೂಡ ಯೂನಿಫಾರ್ಮ್ ಹಾಕೊಂಡೆ ತಿರಿದ್ದು. ಆ ಚಿಕ್ಕ ವಯಸ್ಸಿನ ಯೂನಿಫಾರ್ಮು ಗನ್ ಅಂದ್ರೆ ಹುಚ್ಚು. ಯಾವುದೇ ಅಂಗಡಿಗೆ ಹೋಗ್ಲಿ, ಯಾವುದೇ ಊರಿನ ಜಾತ್ರೆಗೆ ಹೋಗ್ಲಿ, ನಾನು ತಗೋತಾ ಇದ್ದೆ ಒಂದೇ ಒಂದು ಆಟ ಸಾಮಾನು, ಯಾವುದು? ಗನ್ನು. ಚಿಕ್ಕ ಗನ್ನು, ದೊಡ್ಡ ಗನ್ನು, ಲೈಟ್ ಬರೋ ಗನ್ನು, ಸೌಂಡ್ ಬರೋ ಗನ್ನು, ಬುಲೆಟ್ ಹೋಗೋ ಗನ್ನು, ಎಲ್ಲ ಥರದ ಗನ್ ನಮ್ಮಲ್ಲಿತ್ತು. ಆದ್ರೆ ಚಿಕ್ಕ ವಯಸ್ಸಿನ ಗನ್ನು 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 ಗನ್ ಅನ್ಕೊಂಡು ಕೊನೆಗೆ ಲೈಫಲ್ಲೂ ಕೂಡ ರಿಯಲ್ ಗನ್ ಮುಟ್ಟತ್ರ ಆಗೋಯ್ತು. ನಾನು ಲೈಫಲ್ಲೂ ಕೂಡ AK-47 ಜೊತೆಗಿದ್ದು. ಲಾಸ್ಟ್ ಡೇವರೆಗೂ ಕೂಡ ಐ ವಾಸ್ ವಿತ್ AK-47. AK-47 ನಂಗೆ ಗರ್ಲ್ ಫ್ರೆಂಡು, ಆಯ್ತಾ? ಎಲ್ಲ ಕಡೆ ಇರ್ತಿದ್ಲು ಅವಳು, ಎಲ್ಲ ಕಡೆ ಬರ್ತಿದ್ಲು. ಸೊ AK-47 ರಿಯಲ್ ಆಗಿ AK-47 ಮುಟ್ಟಿತರ ಆಗುತ್ತೆ, ಆಯ್ತಾ? ಆದರೆ ಚಿಕ್ಕ ವಯಸ್ಸಿನೇ ಅದೇ ಇರೋದಕ್ಕೆ ಆಗಿತ್ತು. ಅರ್ಥ ಹೇಳ್ತಾರೆ ನಿಮಗೆ? ಸೊ ಗುರಿನೇ ಹೇಳ್ದಂಗೆ ಸುಮ್ಮನೆ ಕುರಿ ಥರ ಇರೋಕೋಬೇಡಿ, ಒಂದು ಗುರಿ ಇಟ್ಕೊಂಡಿರ್ರಿ, ಆಯ್ತಾ? ಲೈಫಲ್ಲಿ ಆ ಗುರಿ ಕಡೆ ಗುರಿ ಇಟ್ಕೊಂಡು ಅದ್ರ ಕಡೆ ಫೋಕಸ್ ಮಾಡಿ, ಆಯ್ತಾ? ಕ್ಲಿಯರ್? ಇವತ್ತು ಫಸ್ಟ್ ಡೇ ನಿಮಗೆ ಜಾಸ್ತಿ ಮಾಡಕ್ ಹೋಗಲ್ಲ. ಇಲ್ಲಿ ಪರವಾಗಿಲ್ಲ. ಈಗ ಎಷ್ಟು ಜನಕ್ಕೆ ಇಲ್ಲಿ ಬೇಸಿಕ್ ಸೈನ್ಸ್ ಮುಗ್ದಿದೆ? ಓಲಿ ಬಿಡಿ, ಬೇಸಿಕ್ ಕ್ಲಾಸ್ ಬಿಟ್ಬಿಡಿ. ಎಷ್ಟು ಜನ ಬೇಸಿಕ್ ಓದ್ಕೊಂಡಿದ್ದೀರಾ ಆಲ್ರೆಡಿ? ಫಿಸಿಕ್ಸ್ ಓದಿದ್ದೀರಾ? ಕೆಮಿಸ್ಟ್ರಿ, ಬಯಾಲಜಿ? ಓ, ಇಲ್ಲಿ ನೀವು ಹೇಳ್ತೀವಲ್ಲ, ಇದು ಕೋಚಿಂಗ್ ಸೆಂಟರ್, ಕೋಚಿಂಗ್ ಇನ್ಸ್ಟಿಟ್ಯೂಟ್, ಹೌದಾ? ಟೀಚಿಂಗ್ ಇನ್ಸ್ಟಿಟ್ಯೂಟ್ ಎಲ್ಲ ಕೊಟ್ಟಿದ್ದಾರಾ ಟೀಚಿಂಗ್ ಅಂತ? ಮತ್ತೆ ನೀವು 10ನೇ ಕ್ಲಾಸ್ವರೆಗೂ ಎಲ್ಲರೂ ಫಿಸಿಕ್ಸ್ ಕೆಮಿಸ್ಟ್ರಿ ಬಗ್ಗೆ ಓದಿರ್ತಾರೆ, ಎಲ್ಲ ಓದಿರ್ತಾರೆ. ನಾವು ಡಿಗ್ರಿಯಲ್ಲಿ 3 ವರ್ಷ ಮಾಡೋ ಸಿಲೆಬಸ್ನ ಅಲ್ಲಿ 3 ತಿಂಗಳು ಮುಗಿಸ್ಬೇಕಂದ್ರೆ ನೀವು ಸ್ವಲ್ಪ ಓದ್ಕೊಂಡ್ಬಂದಿರ್ಬೇಕು, ಆಯ್ತಾ? ಡೆಲ್ಲಿಯಲ್ಲಿ, ಹೈದರಾಬಾದಲ್ಲಿ ಅವ್ರು ಸ್ಟಾರ್ಟ್ ಮಾಡಿ ಹೋಗ್ತಾ ಇರ್ತಾರೆ ಅಷ್ಟೇ. ನೀವು ಬೇಸಿಕ್ ಓದಿಲ್ಲ, ಏನಾದ್ರು ಕೇಳಿದ್ರು ಆನ್ಸರ್ ಮಾಡಲ್ಲ. ನೀವು ಫಸ್ಟ್ NCERT ಓದ್ಕೊಳ್ಳಿ ಅಂದ್ಬಿಡ್ತಾರೆ, ಆಯ್ತಾ? ನೀವು ಈ ಫೀಲ್ಡ್ ಬಂದಾಯ್ತು, ಆಲ್ರೆಡಿ ಬಂದಾಯ್ತು, 2 ತಿಂಗಳಾಯ್ತು, 1 ತಿಂಗಳಾಯ್ತು. ಬೇಸಿಕ್ ಸ್ಕೂಲ್ ಬುಕ್ಸ್ ಮುಗಿಸಿದಿರಾ? ಮುಗಿಸಿಲ್ವಾ? ಮುಗಿಸಿರ್ತಾರೆ ಸ್ಕೂಲ್ ಬುಕ್ಸ್ ಅಲ್ಲಿ 8, 9, 10 ಮುಗ್ದಿದ್ರಾ? ಮುಗ್ದಿಲ್ಲ. ವಿಡಿಯೋ ಲೈಟ್ಸ್ ಇಲ್ಲಿ ಪರವಾಗಿಲ್ಲ. ಇಲ್ಲಿ ಬೇಸಿಕ್ಸ್ ಇಲ್ದಂಗೆ ಅಡ್ವಾನ್ಸಸ್ ಹೋಗಕ್ಕಾಗಲ್ಲ, ಆಯ್ತಾ? ಆದರೆ ನಿಮಗೆ ಬೇಸಿಕ್ಸ್ ಆಗೋವರೆಗೂ ಅಥವಾ ನೀವು ಬೇಸಿಕ್ ಓದೋವರೆಗೂ ನಾನು ಕೂತ್ಕೊಳ್ಳೋಕ್ಕಾಗಲ್ಲ. ವಿಲ್ ಸ್ಟಾರ್ಟ್ ವಿತ್ ಟಾಪಿಕ್ಸ್, ಎಲ್ಲೆಲ್ಲಿ ಬೇಕೋ ಅಲ್ಲಿ ಬೇಸಿಕ್ಸ್ ಹೇಳ್ಕೊಂಡು ಹೋಗ್ತಾ ಇರ್ತೀನಿ ನಿಮ್ಗೆ, ಆಯ್ತಾ? ಸೊ ಫಸ್ಟ್ ನಾವು ಶುರು ಮಾಡೋ ಟಾಪಿಕ್, ಇನ್ನು 8 ದಿನಗಳಲ್ಲಿ ನಾವು ತುಂಬ ವಿಷಯ ಡಿಸ್ಕಸ್ ಮಾಡ್ತೀವಿ. ಅದರಲ್ಲಿ ಮೆಜಾರಿಟಿ ಟೈಮ್ ನಾವು ಡಿಸ್ಕಸ್ ಮಾಡೋ ಟಾಪಿಕ್ ಸ್ಪೇಸ್ ಟೆಕ್ನಾಲಜಿ, ಆಯ್ತಾ? ಯಾಕಂದ್ರೆ ಸ್ಪೇಸ್ ಟೆಕ್ನಾಲಜಿನ ಮದರ್ ಟೆಕ್ನಾಲಜಿ ಅಂತ ಕರಿತೀವಿ. ಇವತ್ತು ನೀವು ನೋಡ್ತಾ ಇರೋವಂಥ ಈ ಬೋರ್ಡು ಕೂಡ ಸ್ಪೇಸ್ ಟೆಕ್ನಾಲಜಿ ಅಂತ ಕಾರಣ. ಯಾಕಂದ್ರೆ ನೀವು ಯೂಸ್ ಮಾಡೋ ಮೊಬೈಲ್ಸ್, ನೀವು ಯೂಸ್ ಮಾಡುವಂಥ ಪಾತ್ರೆಗಳು, ಇವೆಲ್ಲ ಸ್ಪೇಸ್ ಟೆಕ್ನಾಲಜಿಯಿಂದ ಬರ್ತವೆ. ಕ್ಲಿಯರ್? ಸೊ ಮ್ಯಾಕ್ಸಿಮಮ್ ಟೈಮ್ ಸುಮಾರು 80 ಅವರು, 100 ಅವರು, 200 ಅವರು ನಾವು ಪಾಠ ಮಾಡಿದ್ರೆ ಅದರಲ್ಲಿ ಮ್ಯಾಕ್ಸಿಮಮ್ ಮುಕ್ಕಾಲು ಟೈಮ್, ಸುಮಾರು 70% ಐ ವಿಲ್ ಬಿ ಡಿಸ್ಕಸಿಂಗ್ ವಾಟ್? ಸ್ಪೇಸ್ ಟೆಕ್ನಾಲಜಿ. ಉಳಿದವೆಲ್ಲ ಟಕ್ ಅಂತ ಮುಗ್ದೋಗ್ತಾರೆ. ಸೊ ಸ್ಪೇಸ್ ಟೆಕ್ನಾಲಜಿ ಮ್ಯಾಕ್ಸಿಮಮ್ ಇರುತ್ತೆ. ಸರ್ 1 ದಿನ ಆಯ್ತು, 2 ದಿನ ಆಯ್ತು, 3 ದಿನ ಆಯ್ತು, 4 ದಿನ ಆಯ್ತು, ನಾನು ಸ್ಪೇಸಲ್ಲಿ ಇದೀವಿ ಅನ್ಕೊಳ್ಕೋಬೇಡಿ. ಸೊ ನಾವು ಸ್ಪೇಸಲ್ಲೇ ಮ್ಯಾಕ್ಸಿಮಮ್ ಇರ್ತೀವಿ. ಯಾಕಂದ್ರೆ ಸ್ಪೇಸಲ್ಲಿ ಡಿಸ್ಕಸ್ ಮಾಡೋ ಟಾಪಿಕ್ ಲಾಸ್ಟ್ವರೆಗೂ ಬರುತ್ತೆ. ಫಾರ್ ಎಕ್ಸಾಂಪಲ್, ಎಲ್ಲರೂ ನೀವು ಹೈವೇಲಿ ಓಡಾಡ್ತಾ ಇರ್ತೀರಾ, ನೋಡಿರ್ತೀರಾ, ನೀವು ಅನುಭವಿಸಿರ್ತೀರಾ, ಆಯ್ತು, ಎಕ್ಸ್ಪೀರಿಯನ್ಸ್ ಆಗಿರುತ್ತೆ. ಈಗ ಶುರು ಆಗಿದೆ ಫಾಸ್ಟ್ ಟ್ಯಾಗ್ ಅಂತ, ಕರೆಕ್ಟಾ? ಗೊತ್ತಿಲ್ವೋ? ಫಾಸ್ಟ್ ಟ್ಯಾಗ್ ನಿಮ್ಮ ಗಾಡಿಗಳ ಮೇಲೆ, ಕಾರ್ಗಳ ಮೇಲೆ ಫಾಸ್ಟ್ ಟ್ಯಾಗ್ ಅಂತ ಇರುತ್ತೆ. ಅಲ್ಲಿ ಹೋಗಿ ನಿಲ್ಲಿಸ್ತೀರಾ, ಅಲ್ಲಿ ಫಾಸ್ಟ್ ದುಡ್ಡು ಕಟ್ ಆಗುತ್ತೆ, ಮುಂದಕ್ಕೆ ಹೋಗ್ತಾರೆ, ಕರೆಕ್ಟಾ? ಕ್ಲಿಯರ್? ಆ ಫಾಸ್ಟ್ ಟ್ಯಾಗ್ ಇಂದ ಇರುವಂಥ ಸೈನ್ಸ್ ಯಾವುದು? ಫಾಸ್ಟ್ ಟ್ಯಾಗ್ ಇಂದ ಸೈನ್ಸ್ ಯಾವುದು? ಆ ಫಾಸ್ಟ್ ಟ್ಯಾಗ್ ಇಂದ ಇರುವಂಥ ಸೈನ್ಸ್ನೇ RFID ಅಂತ ಕರೆಯೋದು. RFID ಅಂದ್ರೇನು? ರೇಡಿಯೋ ಫ್ರೀಕ್ವೆನ್ಸಿ ಐಡೆಂಟಿಫಿಕೇಶನ್, ಕರೆಕ್ಟಾ? ಇದು ಡಿಸ್ಕಸ್ ಮಾಡ್ತೀವಿ. ಓಲಿ ಬಿಡ್ರಿ, ನಿಮ್ಗೆಲ್ಲರೂ ಫೋನ್ ಪೇ, ಪೇಟಿಎಂ ಬರುತ್ತಾ? ಮಾಡ್ತಿರ್ತಾನೆ ಫೋನ್ ಪೇ, ಪೇಟಿಎಂ. ಹೆಂಗೆ ಮಾಡೋದು ಫೋನ್ ಪೇ, ಪೇಟಿಎಮ್ನ? ಸ್ಕ್ಯಾನ್ ಮಾಡ್ತೀರಾ, ಪೇ ಮಾಡ್ತೀರಾ. ಈಗ ಇಲ್ಲಿ ಸ್ಕ್ಯಾನ್ ಕೋಡ್ ಇದೆ, ಇಲ್ಲಿ ಇಟ್ಕೊಂಡ್ರೆ ಸ್ಕ್ಯಾನ್ ಆಗುತ್ತಾ? ಆಗುತ್ತಾಗಲ್ಲ, ಸ್ಕ್ಯಾನ್ ಆಗುತ್ತಾ? ಏನು ಮಾಡೋಕೆ? ನಾನು ಹತ್ರ ಇರಬೇಕು, ಆಲ್ಮೋಸ್ಟ್ ಹತ್ರದಾಗ ಮಾತ್ರ ಸ್ಕ್ಯಾನ್ ಆಗುತ್ತೆ. ಈ ಹತ್ರ ಇದ್ರೆ ಮಾತ್ರ ಇದಕ್ಕೆ ಸ್ಕ್ಯಾನ್ ಆಗುತ್ತೆ, ಕೆಲಸ ಮಾಡುತ್ತೆ. ಇದನ್ನೇ ನಿಯರ್ ಫೀಲ್ಡ್ ಕಮ್ಯುನಿಕೇಶನ್ ಕರೆಯೋದು.
ಅರ್ಥ ಏನಿದು? ನಿಯರ್ ಫೀಲ್ಡ್ ಕಮ್ಯುನಿಕೇಶನ್. ಒಂದು ಕಾಲದಲ್ಲಿ ಮೊಬೈಲ್ ಅಂತ ನನ್ನ ಮೊಬೈಲ್ ಇರುವಂಥ ಫೋಟೋಸ್ಗಳು ಇವ್ರ ಮೊಬೈಲ್ ಕಳಿಸ್ಬೋದಾಗಿತ್ತು. ಅವಾಗೊಂದು ಇದ್ದಿತ್ತು ಆ್ಯಪ್ ಶೇರ್ ಇಟ್ ಅಂತ ಕೇಳಿದಾರ? ಕೇಳಿಲ್ವೋ? ಶೇರ್ ಆ್ಯಪ್ ಇತ್ತು. ನನ್ನ ಮೊಬೈಲ್ ಇವ್ರ ಅಕ್ಕಪಕ್ಕ ಇಟ್ರೇನಾಗುತ್ತೆ, ಫೋಟೋಸ್ ಹೋಗುತ್ತೆ. ಆ ಶೇರ್ ಇಟ್ ಆ್ಯಪ್ ಕೂಡ ನಿಯರ್ ಫೀಲ್ಡ್ ಕಮ್ಯುನಿಕೇಶನ್. ಆದರೆ ನಿಮಗೆ ಪ್ರತಿ ದಿನದ ಚಟುವಟಿಕೆಯಲ್ಲಿ ಸೈನ್ಸ್ ಬಳಸ್ತಾ ಇದ್ದೀರಾ, ಆದರೆ ಅದೇನು ಗೊತ್ತಿರಲ್ಲ. ಎಲ್ಲರಿಗೂ ಬ್ಲೂಟೂತ್ ತಾನೆ? ಹೆಂಗೆ ಕೆಲಸ ಮಾಡುತ್ತದ್ದು? ಬ್ಲೂಟೂತ್ ಕೆಲಸ ಮಾಡುತ್ತೆ, ವೈರ್ಲೆಸ್ ಕೆಲಸ ಮಾಡುತ್ತೆ. ವೆರಿ ಗುಡ್. ಸೊ ಆ ವೈರ್ಲೆಸ್ ಬ್ಲೂಟೂತ್ ಕೆಲಸ ಮಾಡದೆ ಏನು ರೇಡಿಯೋ ತರಂಗ ಅಂತ ಕರ್ತೀವಿ. ಅಂದ್ರೆ ನಿಮ್ಗೆ ಪ್ರತಿದಿನ ನಿಮ್ಮ ಸುತ್ತಮುತ್ತ ಗಮನಿಸಿದ್ರೆ ಎಲ್ಲ ಕಡೆ ಸೈನ್ಸ್ ಇದೆ, ಎಲ್ಲ ಸೈನ್ಸ್ ಒಂದು ಇದೆ. ಅದನ್ನ ನಾವಿಲ್ಲಿ ಡಿಸ್ಕಸ್ ಮಾಡ್ತಾ ಬರ್ತೀವಿ. ಆ ಥರ ಡೈವರ್ಸ್ ಟಾಪಿಕ್ ಡಿಸ್ಕಸ್ ಮಾಡ್ತಾ ಬರ್ತೀವಿ. ಅದೊಂದೇ ಅಲ್ಲ, ಫಿಸಿಕ್ಸ್ ಡಿಸ್ಕಸ್ ಮಾಡ್ತೀವಿ, ಕೆಮಿಸ್ಟ್ರಿ ಡಿಸ್ಕಸ್ ಮಾಡ್ತೀವಿ, ಬಯಾಲಜಿ ಡಿಸ್ಕಸ್ ಮಾಡ್ತೀವಿ, ಎಲ್ಲ ಡಿಸ್ಕಸ್ ಮಾಡ್ತಾ ಬರೋಣ. ಆಯ್ತಾ? ಎಲ್ಲವೂ ಬಯಾಲಜಿಯಲ್ಲೂ ಕೂಡ. ಫಾರ್ ಎಕ್ಸಾಂಪಲ್ ನೀವು ಕೇಳಿರ್ತೀರ, ಮೊನ್ನೆ ದ್ರೌಪದಿ ಮುರ್ಮು ಅವರು. ಯಾರು ದ್ರೌಪದಿ ಮುರ್ಮು? ದ ಪ್ರೆಸಿಡೆಂಟ್ ಆಫ್ ಇಂಡಿಯಾ, ಹರ್ ಎಕ್ಸಲೆನ್ಸಿ ಶ್ರೀಮತಿ ದ್ರೌಪದಿ ಮುರ್ಮು ಒಂದು ಔಷಧಿಯನ್ನ, ವ್ಯಾಕ್ಸಿನ್ ಅನ್ನ, ಲಸಿಕೆಯನ್ನ ಲಾಂಚ್ ಮಾಡ್ತಾರೆ. ಯಾವುದು ಲಸಿಕೆ ಅದು? ಯಾವ ರೋಗಕ್ಕೆ? ಲಿಂಫೋಮಾ ಮತ್ತು ಲುಕೇಮಿಯಾ. ಲಿಂಫೋಮಾ ಮತ್ತು ಲುಕೇಮಿಯಾ ಅಂತ ಎರಡು ಭಯಂಕರವಾದ ಕ್ಯಾನ್ಸರ್ ರೋಗಕ್ಕೆ ಲಸಿಕೆಯನ್ನ ಉದ್ಘಾಟನೆ ಲಾಂಚ್ ಮಾಡ್ತಾರೆ ನಮ್ಮ ಪ್ರೆಸಿಡೆಂಟ್ ಅವರು. ಆಯ್ತಾ? ಈಗ ಅಲ್ಲೇ ಪ್ರಶ್ನೆ ಶುರು ಆಗುತ್ತೆ, ಲಸಿಕೆ ಅಂದ್ರೆ ಏನು? ತುಂಬಾ ಸಿಂಪಲ್ ವಿಷಯ. ವ್ಯಾಕ್ಸಿನ್ ಅಂದ್ರೆ ಏನು? ವೆರಿ ಗುಡ್. ರೋಗ ಬರ್ತಾ ಮುಂಚೆ ಕೊಡೋದು ವ್ಯಾಕ್ಸಿನ್, ರೋಗ ಬಂದ ಮೇಲೆ ಕೊಡೋದು ಆಂಟಿಬಯೋಟಿಕ್ಸ್. ಆಯ್ತಾ? ನಿಮಗೆ ಜ್ವರ ಬಂದಿದೆ, ಲೂಸ್ ಮೋಷನ್ ಆಗ್ತಾ ಇದೆ, ವಾಮಿಟಿಂಗ್ ಆಗ್ತಾ ಇದೆ, ಸಿಕ್ಕಾಪಟ್ಟೆ ಜ್ವರ ಕೆಮ್ಮಿದೆ ಅಂತ ಡಾಕ್ಟರ್ ಹತ್ರ ಹೋದಾಗ ಆ ಸಿಂಪ್ಟಮ್ಸ್ ನೋಡ್ತಾರೆ. ಸಿಂಪ್ಟಮ್ಸ್ ನೋಡಿ ಈ ರೋಗ ಅಂತ ಡಿಸೈಡ್ ಮಾಡ್ತಾರೆ. ಆ ರೋಗಕ್ಕೆ ಈ ಬ್ಯಾಕ್ಟೀರಿಯಾ ಡಿಸೈಡ್ ಮಾಡ್ತಾರೆ. ಆ ಬ್ಯಾಕ್ಟೀರಿಯಾನ ಜೀವಿನ ಕೊಲ್ಲೋದಕ್ಕೆ ಆಂಟಿಬಯೋಟಿಕ್. ರೋಗ ಬಂದ್ಮೇಲೆ ಕೊಡದೆ ಅದು ಆಂಟಿಬಯೋಟಿಕ್, ರೋಗ ಬರ್ತಾ ಮುಂಚೆ ಕೊಡದೆ ಅದು ವ್ಯಾಕ್ಸಿನ್. ಕರೆಕ್ಟಾ? ಕ್ಲಿಯರ್? ಅರ್ಥ ಇಲ್ವಾ? ಸೊ ಇಲ್ಲಿ ನಿಮ್ಗೆಲ್ಲರೂ ಕೊಟ್ಟಿಲ್ವಾ? ಏನಿದು? BCG, DPT ಕೊಟ್ಟಿದ್ದಾರಾ? ಪೋಲಿಯೋ ಕೊಟ್ಟಿದ್ದಾರೆ, BCG, DPT, TT, ಇತ್ತೀಚೆಗೆ ಕೊರೋನಾ ಕೂಡ ಕೊಟ್ಟಿದ್ದಾರೆ. ಆದರೆ ನಿಮಗೆ ರೋಗ ಬರ್ತಾ ಮುಂಚೆ ಕೊಟ್ಟಿದ್ದೇನು? ವ್ಯಾಕ್ಸಿನ್. ಸೊ ಆ ರೋಗ ಬರ್ತಾ ಮುಂಚೆ ಕೊಟ್ಟಂತ ವ್ಯಾಕ್ಸಿನ್ ಆ ಒಂದು ಲಿಂಫೋಮಾ ಮತ್ತು ಲುಕೇಮಿನ ರೋಗಕ್ಕೆ ಶ್ರೀಮತಿ ದ್ರೌಪದಿ ಮುರ್ಮು ಅವರು ಒಂದು ಔಷಧಿಯನ್ನ ಲಾಂಚ್ ಮಾಡಿದ್ರು, ವ್ಯಾಕ್ಸಿನ್ ಲಾಂಚ್ ಮಾಡಿದ್ರು. ಸೊ ಅವಾಗ ಅದನ್ನ ಅರ್ಥ ಮಾಡ್ಕೋಬೇಕಂದ್ರೆ ನಾವು ಮತ್ತೆ ವಾಪಸ್ ಹೋಗ್ತೀವಿ, ಬಯಾಲಜಿಗೆ ಹೋಗ್ತೀವಿ. ಸ್ಪೇಸ್ ಡಿಸ್ಕಸ್ ಮಾಡ್ಬೇಕಾದ್ರೆ ಫಿಸಿಕ್ಸ್ಗೆ ಹೋಗ್ತೀವಿ, ಕೆಮಿಸ್ಟ್ರಿಗೆ ಹೋಗ್ತೀವಿ. ಆಯ್ತಾ? ಸೊ ಇಲ್ಲಿ ಫಿಸಿಕ್ಸ್ ಡಿಸ್ಕಸ್ ಮಾಡ್ತೀವಿ, ಕೆಮಿಸ್ಟ್ರಿ ಡಿಸ್ಕಸ್ ಮಾಡ್ತೀವಿ, ಬಯಾಲಜಿ ಡಿಸ್ಕಸ್ ಮಾಡ್ತೀವಿ, ಎಲ್ಲ ಡಿಸ್ಕಸ್ ಮಾಡ್ತೀವಿ. ಫೋಕಸ್ ಮಾಡಿ ಗಮನ ಕೊಟ್ಟು ಕೇಳಿಸ್ಕೊತಾರೆ. ಆ ಕಡೆ ಗಮನ ಕೊಡೋಕೆ ಹೋಗ್ರಿ. ತುಂಬಾ ಟಾಪಿಕ್ಸ್ಗಳಿದಾವೆ. ನನಗೆ ತಮಾಷೆ ಮಾಡೋಕ್ಕೂ ಟೈಮ್ ವೇಸ್ಟ್ ಮಾಡೋಕ್ಕೂ ಟೈಮ್ ಇಲ್ಲ, ಅಷ್ಟು ಟಾಪಿಕ್ಸ್ ಇದಾವೆ. ಮಾಡಿ ಮುಗಿಸೋವರೆಗೂ ನಂಗೆ ಸಮಾಧಾನ ಇಲ್ಲ. ಆಯ್ತಾ? ನೀವು ಇಡೀ ಧಾರವಾಡಲ್ಲಿ ಸಪ್ತಾಪುರ ಬಾವಿಲಿ ಎಲ್ಲಿ ಬೇಕಾದ್ರೆ ಓಡಾಡ್ಕೊಂಡ್ಬನ್ರಿ, ಕರ್ನಾಟಕದ ಯಾರೆಲ್ಲಿ ಬೇಕಾದ್ರೂ ಓಡಾಡ್ಕೊಂಡ್ಬನ್ನಿ, ಇಂಡಿಯಾದಲ್ಲಿ ಎಲ್ಲಿ ಬೇಕಾದ್ರೂ ಓಡಾಡ್ಕೊಂಡ್ಬನ್ನಿ, ಇಂಡಿಯಾದಲ್ಲಿ ಹೇಳ್ತಾ ಇದ್ದೀನಿ ನಿಮ್ಗೆ, ಎಲ್ಲಿ ಬೇಕು ಓಡಾಡ್ಕೊಂಡ್ಬನ್ನಿ. ಇಲ್ಲಿ ಮಾಡೋವಂಥ ಎಸೆಂಟ್ ಟಾಪಿಕ್ಸ್ಗಳು ನಾವು ಕವರ್ ಮಾಡೋ ಟಾಪಿಕ್ಸ್ ಎಲ್ಲ ಮಾಡಲ್ಲ. ನಾನು ಹೇಳ್ಕೊಡ್ತೀನಿ, ಬರ್ಕೊಡ್ತೀನಿ ನಿಮ್ಗೆ. ನಾನು ಎಲ್ಲ ಕಡೆ ನೋಡ್ಕೊಂಡ್ಬಂದಿದ್ದೀನಿ, ಬೇರೆ ಇನ್ಸ್ಟಲ್ಲಿ ಏನೇನು ಪಾಠ ಮಾಡ್ತಾರೆ ನೋಡ್ಕೊಂಡ್ಬಂದಿದ್ದೀನಿ. ಕ್ಲಿಯರಾ? ನಿಮಗೆ ಗೊತ್ತಿರದೆ ಹೇಳೋಂಗಿದ್ರೆ ನಾವು ಅಷ್ಟು ದೂರದಿಂದ ಬರೋ ಅವಶ್ಯಕತೆ ಇಲ್ಲ. ಹೆಸರ್ನು ಈಸಿಯಾಗಿ ಇರೋದು, ಈಸಿಯಾಗಿ ಅರ್ಥ ಆಗೋದು, ತಮಾಷೆ ಖುಷಿಯಾಗಿ ಓದುವಂಥದ್ದು, ಆ ಥರ ವಿಷಯ ಹೇಳೋ ಹಾಗಿದ್ರೆ ನಾನು ಅಲ್ಲಿಂದ ಇಲ್ಲಿಗೆ ಬರೋ ಅವಶ್ಯಕತೆ ಇಲ್ಲ. ಕರೆಕ್ಟಾ? ನೀವು ಓದ್ಕೋಬೋದಲ್ಲ. ಕ್ಲಿಯರ್? ಸೊ ನಾವು ಅಷ್ಟು ದೂರದಿಂದ ಇಲ್ಲಿ ಬಂದಿದ್ದೀವಿ ಅಂದರೆ ತುಂಬ ವಿಷಯಗಳಿದ್ದಾವೆ. ನಿಮಗೆ ಗೊತ್ತಿಲ್ಲದೆ ಇರೋದು, ಗೊತ್ತಾಗಲೇಬೇಕಾಗಿರುವಂಥ ಟಾಪಿಕ್ಗಳಿದ್ದಾವೆ. ಆಯ್ತಾ? ಅದಕ್ಕೆ ಮೈಯೆಲ್ಲ ಕಣ್ಣಾಗಿರಲಿ, ಕಿವಿಯಾಗಿರಲಿ, ಫೋಕಸ್ ಮಾಡಿ ಓದ್ತಾ ಇರ್ರಿ. ಈ SNT ಟಾಪಿಕ್ಸ್ಗೆ ನೀವು ಸಪ್ರೇಟ್ ಬುಕ್ ಇಡ್ತಿರೋ ಅಥವಾ ಆಳಲ್ಲಿ ಬರ್ಕೊಡ್ತಿರೋ ನನಗೆ ಗೊತ್ತಿಲ್ಲ. ಮಿಕ್ಸ್ ಮಾಡೋಕೆ ಹೋಗ್ಬೇಡಿ. ಅದೇ ಬುಕ್ಕಲ್ಲಿ ಹಿಸ್ಟ್ರಿ, ಅದೇ ಬುಕ್ಕಲ್ಲಿ ಪಾಲಿಟಿ, ಅದೇ ಬುಕ್ಕಲ್ಲಿ SNT ಬರ್ಕೊಡೋದಲ್ಲ. ಯಾಕಂದ್ರೆ SNT ನಾವು ಹೇಳ್ತಾ ಇದ್ದೀವಿ ನಿಮಗೆ ಸುಮಾರು 20-28 ಟಾಪಿಕ್ಸ್ ಕವರ್ ಮಾಡ್ತೀವಿ, ಡೈವರ್ಸ್ ಟಾಪಿಕ್ಸ್ ಕವರ್ ಮಾಡ್ತೀವಿ. ಆಯ್ತಾ? ಇತ್ತೀಚೆಗೆ ದ ಪ್ರೈಮ್ ಮಿನಿಸ್ಟರ್ ಆಫ್ ಇಂಡಿಯಾ ಮೊನ್ನೆ ಹೋಗಿದ್ರು, ಅಲ್ಲಿಂದ ಸಿಂಗಾಪುರ್ಗೆ ಹೋಗಿದ್ರು, ಆಮೇಲೆ ವಾಪಸ್ ಇಂಡಿಯಾಗೆ ಬಂದರು. ಏನೇನೋ ಡೀಲ್ಗಳು ಮಾಡ್ಕೊಂಡು ಬಂದಿದ್ದಾರೆ. ಆ ಡೀಲ್ಗಳಲ್ಲಿ ಒಂದು ಇಂಪಾರ್ಟೆಂಟ್ ಡೀಲು ಸೆಮಿ ಕಂಡಕ್ಟರ್ ಟೆಕ್ನಾಲಜಿ. ಕೇಳಿಲ್ವಾ? ಏನ್ ಸೆಮಿ ಕಂಡಕ್ಟರ್ ಅಂದ್ರೆ? ಏನ್ ಸೆಮಿ ಕಂಡಕ್ಟರ್ ಅಂದ್ರೆ? ಸೆಮಿ ಕಂಡಕ್ಟರ್ ಅಂದ್ರೆ ಏನು? ಅರೆವಾಹಕ. ಆಯ್ತಾ?
ಚೈನಾ ಅಂತ ಒಂದು ದೊಡ್ಡ ದೇಶ ತೈವಾನ್ ಅನ್ನೋ ಪುಟ್ಟ ದೇಶದ ಮೇಲೆ ಯುದ್ಧ ಮಾಡುತ್ತಂತೆ. ಆದರೆ ಮಾಡಕ್ಕೆ ಹೋಗ್ತಲ್ಲ ಚೈನಾ. ಯಾಕೆ? ವೆರಿ ಗುಡ್. ಇಡೀ ಜಗತ್ತಿನಲ್ಲೇ ಸುಮಾರು 55ಗಿಂತ 60% ಸೆಮಿಕಂಡಕ್ಟರ್ ಟೆಕ್ನಾಲಜಿನ ಅಥವಾ ಇರೋದು ತೈವಾನ್ರಲ್ಲಿ. ತೈವಾನ್ ಮೇಲೆ ಯುದ್ಧ ಮಾಡಿದ್ರೆ ಇಡೀ ಜಗತ್ತೇ ಬಿದ್ದೋಗುತ್ತೆ. ಗ್ಲೋಬಲ್ ಎಕಾನಮಿ, ಜಾಗತಿಕ ಆರ್ಥಿಕ ವ್ಯವಸ್ಥೆ ಕುಸಿದು ಬಿಡುತ್ತೆ. ಸೊ ತೈವಾನ್ ಒಂದು ಪುಟ್ಟ ದೇಶ, ಗೊತ್ತಿರ್ಬೋದು ನಿಮ್ಗೆ, ನೋಡಿಲ್ಲ ಅನ್ಸೋದು ನೀವು ಸರಿಯಾಗಿ. ಈ ಚೈನಾ ಅನ್ನೋ ದೊಡ್ಡ ದೇಶದ ಕೆಳಗಡೆ ಒಂದು ಪುಟ್ಟ ದೇಶ ತೈವಾನ್. ಆಯ್ತಾ? ಆ ತೈವಾನ್ ಅಟ್ಯಾಕ್ ಮಾಡಬೇಕು ಅಂತ ಚೈನಾ ಯೋಚನೆ ಮಾಡ್ತಾರೆ. ಆದ್ರೆ ಆ ತೈವಾನ್ ಅಟ್ಯಾಕ್ ಮಾಡಿದ್ರೆ ತೈವಾನ್ ಒಂದಕ್ಕೆಲ್ಲ ಇಡೀ ಜಗತ್ತಿಗೆ ಎಫೆಕ್ಟ್ ಆಗ್ಬಿಡುತ್ತೆ. ಅದಕ್ಕೆ ಈ ತೈವಾನ್ ದೇಶಕ್ಕೆ USA, ಇಂಡಿಯಾ ಅಂತ ಬೇರೆ ಬೇರೆ ದೇಶಗಳು ಸಪೋರ್ಟ್ ಮಾಡ್ತಾ ಇದ್ದಾವೆ. ಆಯ್ತಾ? ಈಗ ಚೈನಾ ಕೂಡ ಒಂದು ಹೆಜ್ಜೆ ಇಡೋಕ್ಕಿಂತ ಮುಂಚೆ 100 ಸಾರಿ ಯೋಚನೆ ಮಾಡುತ್ತೆ ತೈವಾನ್ ಅಟ್ಯಾಕ್ ಮಾಡ್ಬೇಕಾ ಬೇಡವಾ ಅಂತ. ಕ್ಲಿಯರ್? ಆ ಥರ ತೈವಾನ್ ಜೊತೆಗೆ ನಾವು ಟೈಪ್ ಮಾಡ್ಕೋತಾ ಇದ್ದೀವಿ. ಮೊನ್ನೆ ಆದಂಥ ಸಿಂಗಾಪುರ್ ಜೊತೆಗೂ ಸಹ ಟೈಪ್ ಮಾಡ್ಕೊಂಡಿದ್ದೀವಿ. ಯಾಕಂದ್ರೆ ನಮಗೆ ಒಂದು ಇಂಪಾರ್ಟೆಂಟ್ ಕಾಂಪೋನೆಂಟ್ ಅಥವಾ ಇಂಪಾರ್ಟೆಂಟ್ ಟೆಕ್ನಾಲಜಿ ಯಾವುದು? ಸೆಮಿ ಕಂಡಕ್ಟರ್ ಟೆಕ್ನಾಲಜಿ, ಅರೆವಾಹಕ ಅಂತ ಕರ್ತೀವಿ. ಇನ್ಫ್ಯಾಕ್ಟ್ ನಿಮ್ಮ ಕೈಯಲ್ಲೇ ಅದಿದೆ, ನಿಮ್ಮ ಕೈಗಳಲ್ಲಿ ಇದೆ. ನೀವು ಬಳಸೋದು ಪ್ರತಿಯೊಂದು ಚಿಪ್ಪಲ್ಲೂ, ಟ್ರಾನ್ಸಿಸ್ಟರಲ್ಲೂ, ಮೊಬೈಲಲ್ಲೂ, ಈ ಕ್ಲಾಸ್ ರೂಮಲ್ಲೂ, ಈ ಬೋರ್ಡಲ್ಲೂ ಕೂಡ ಇದಿದೆ. ಇದಿಲ್ದಂಗೆ ಕೆಲಸನೇ ಆಗೋಲ್ಲ, ಏನು ಮಾಡೋಕ್ಕಾಗಲ್ಲ. ಆ ಥರ ಒಂದು ಇಂಪಾರ್ಟೆಂಟ್ ಕಾಂಪೋನೆಂಟ್ ಯಾವುದು? ಸೆಮಿಕಂಡಕ್ಟರ್. ನಿಮ್ಮ ಮೊಬೈಲ್ ಚಿಪ್ ಇಲ್ವಾ? ಚಿಪ್ ಇದೆಯಲ್ಲ, ಚಿಪ್ ಇದೆ, SD ಕಾರ್ಡ್ ಇದೆ, ಮೆಮೊರಿ ಕಾರ್ಡ್ ಇದೆ, ಆಯ್ತಾ, ಟ್ರಾನ್ಸಿಸ್ಟರ್ ಇದೆ. ಇಡೀ ನಮ್ಮ ಕ್ಲಾಸ್ ರೂಮಲ್ಲೇ ಇದಿದೆ. ಕ್ಲಿಯರ್? ಇಂಥವನ್ನ ನಾವು ಪ್ರತಿಯೊಂದರಲ್ಲೂ ಬಳಸ್ತಾ ಇದ್ದೀವಿ. ಕ್ಲಿಯರ್? ಇದರಲ್ಲಿ ಈಗ ಇಂಡಿಯಾ ಟಾಪ್ ಪ್ರೊಡ್ಯೂಸರ್ ಆಗುತ್ತಂತೆ ಇದಕ್ಕೆ. ಕ್ಲಿಯರ್? ಇದನ್ನು ಕೂಡ ಡಿಸ್ಕಸ್ ಮಾಡ್ತೀವಿ ಕ್ಲಾಸಲ್ಲಿ. ಈಗ ಆಲ್ರೆಡಿ ಪೆಟ್ರೋಲು ಡೀಸೆಲ್ ಕಡಿಮೆ ಆಗ್ತಾ ಇದೆ, ಎಲೆಕ್ಟ್ರಿಕ್ ವೆಹಿಕಲ್ಸ್ ಶುರು ಆಗಿದೆ. ಅದು ಸಾಲದು ಅಂತ ಇತ್ತೀಚೆಗೆ ಪ್ರಮೋಟ್ ಮಾಡ್ತಾ ಇರೋದು ಯಾವುದು? ವೆರಿ ಗುಡ್, ಹೈಡ್ರೋಜನ್ ಫ್ಯೂಲ್ ಸೆಲ್, ಇದು ಪ್ರಮೋಟ್ ಮಾಡ್ತಾ ಇದೀವಿ. ಆಯ್ತಾ? ಇದನ್ನು ಕೂಡ ಡಿಸ್ಕಸ್ ಮಾಡ್ತೀವಿ ಕ್ಲಾಸಲ್ಲಿ. ಅರ್ಥ ಆಯ್ತಾ ನಿಮಗೆ? ಕ್ಲಿಯರ್? ಸೊ ಈ ಥರ ಸಿಕ್ಕಾಪಟ್ಟೆ ಡೈವರ್ಸ್ ಟಾಪಿಕ್ಸ್ ಡಿಸ್ಕಸ್ ಮಾಡ್ತೀವಿ ಕ್ಲಾಸಲ್ಲಿ. ಹೀಗಿದ್ದಾಗ ಗಮನ ಕೊಟ್ಟು ಕೇಳಿಸ್ಕೊಳ್ಳಿ ಅಷ್ಟೇ. ಅರ್ಥ ಆಯ್ತು ಎಲ್ಲರಿಗೂ? ಸೊ ಇಷ್ಟು ದಿನ ಏನಿತ್ತು ಅದೆಲ್ಲ ಬಿಟ್ಬಿಡಿ. ನಾನು ಸೈನ್ಸು, ಆರ್ಟ್ಸು, ಕಾಮರ್ಸು, ಇಂಗ್ಲೀಷ್ ಮೀಡಿಯಂ, ಕನ್ನಡ ಮೀಡಿಯಂ ಬಿಟ್ಬಿಡಿ. ನಾವು ಆನ್ವರ್ಡ್ಸ್, ಟುಡೇ ಆನ್ವರ್ಡ್ಸ್ ನೀವು ನೋಡ್ತಾ ಇರ್ತೀರಿ ಎಷ್ಟು ಟಾಪಿಕ್ ಡಿಸ್ಕಸ್ ಮಾಡ್ತೀವಿ ಅಂತ. ಎಲ್ಲ ಟಾಪಿಕ್ ಡಿಸ್ಕಸ್ ಮಾಡ್ತಾ ಇರ್ತೀವಿ. ನಿಮಗೆ ಕ್ಲಾಸ್ ಮಧ್ಯದಲ್ಲಿ ಕೆಲವು ಸ್ಲೈಡ್ಸ್ಗಳನ್ನ, ಫೋಟೋಸ್ಗಳನ್ನ, ವಿಡಿಯೋಸ್ಗಳನ್ನ ಗ್ರೂಪಲ್ಲಿ ಕಳಿಸ್ತಾ ಇರ್ತೀವಿ. ಜೊತೆಗೆ ಇಲ್ಲೇ ಕೆಲವು ನೋಡ್ತೀನಿ. ಆಯಿತಾ? ಅದು ಬಿಟ್ಟು PPTಗಳಿದ್ದಾವೆ, ಪವರ್ ಪಾಯಿಂಟು, ಅದನ್ನು ಹಾಕೊಂಡು ಡಿಸ್ಕಸ್ ಮಾಡ್ತಾ ಇರೋಣ. ಕ್ಲಿಯರ್? ನಿಮಗೆ ಶೇರ್ ಕೂಡ ಮಾಡ್ತೀನಿ, ನಿಮ್ಮ ಕ್ಲಾಸಲ್ಲಿ ಓದ್ಕೋಬೋದು. ನಾನು ಏನು ಬರ್ತದೆ ಬರ್ಕೋತಾ ಇರ್ರಿ. ಆಯಿತಾ? ಏನು ಡೌಟ್ಸ್ ಬಂದರೂ ಕೂಡ ಸಡನ್ನಾಗಿ ಸ್ಟಾಪ್ ಮಾಡಿ ನನಗೆ ಕೇಳಿ. ಸರ್ ನನಗೆ ಸ್ವಲ್ಪ ಕನ್ನಡದಲ್ಲಿ ಹೇಳಿ, ನೋ ಪ್ರಾಬ್ಲಮ್. ಸರ್ ಇಂಗ್ಲೀಷಲ್ಲಿ ಹೇಳಿ, ನೋ ಪ್ರಾಬ್ಲಮ್. ಸೊ ಕ್ಲಾಸಲ್ಲಿ ಕೇಳಬೇಕಾದ್ರೆ ಸ್ವಲ್ಪ ಸಂಕೋಚ ಆಯಿತು, ಭಯ ಆಯಿತು ಅಂದರೆ ಸ್ಟಾಫ್ ರೂಮಲ್ಲಿ ಟೀ ಬ್ರೇಕಲ್ಲಿ ಬಂದು ಡೌಟ್ ಕೇಳ್ಬೋದು. ಕ್ಲಿಯರ್? ಅರ್ಥ? ಸೊ ಈಗ ನಾವು 9 ಗಂಟೆ ಕ್ಲಾಸ್ ಶುರು ಆದರೆ ಸಂಜೆ 6:30 ಕ್ಲಾಸ್ ಇದೆ ನಮ್ಗೆ. ಕರೆಕ್ಟಾ? ಕ್ಲಿಯರ್? ಸೊ ಆದಷ್ಟು ನಾವು ಬೇಗನೆ ವೈಂಡ್ ಅಪ್ ಮಾಡೋಣ. ಯಾಕಂದ್ರೆ ಲಂಚ್ ಬ್ರೇಕ್ ಸ್ವಲ್ಪ ಜಾಸ್ತಿನೇ ಆಯಿತು. ಎಷ್ಟು ಟೈಮ್ ಬೇಕು ಊಟ ಮಾಡೋಕ್ಕೆ? 1 ಅವರ್ ಬೇಕು ಊಟ ಮಾಡೋಕ್ಕೆ. ಅಡುಗೆ ಮಾಡಿ ಊಟ ಮಾಡ್ತೀರಾ? ಅಡುಗೆ ಮಾಡಿ ಊಟ ಮಾಡ್ಬೇಕಾದ್ರೆ ಆಗತ್ತೆ. ಸರಿ, ಆಯ್ತು. ಸೊ ಈಗ ನಾವು ಶುರು ಮಾಡಿದ ಯಾವ ಟಾಪಿಕ್ ಅಂದರೆ ಸ್ಪೇಸ್ ಟೆಕ್ನಾಲಜಿ ಶುರು ಮಾಡ್ತೀವಿ. ಸ್ಪೇಸ್ ಟೆಕ್ನಾಲಜಿಯಿಂದ ಹಿಡ್ಕೊಂಡು ಇಲ್ಲಿವರೆಗೂ ಬರುತ್ತೆ. ಸುಮಾರು ಟಾಪಿಕ್ಸ್ಗಳಿದ್ದಾವೆ. ಒಂದೇ ಟಾಪಿಕ್ ಡಿಸ್ಕಸ್ ಮಾಡ್ತಾ ಇರೋಣ. ನಾನು ಅವಳು ಹೇಳ್ತಾರೆ ನಿಮಗೆ ಮ್ಯಾಕ್ಸಿಮಮ್ ಟೈಮಲ್ಲಿ ಇರ್ತೀವಿ, ನಾವು ಸ್ಪೇಸಲ್ಲಿ ಇರ್ತೀವಿ. ಆಯಿತಾ? ಸೊ ಇಲ್ಲಿ ಎಲ್ಲ ವಿಷಯ ಡಿಸ್ಕಸ್ ಮಾಡ್ತೀವಿ. ಪ್ರತಿಯೊಂದು ಇಡೀ ವಿಶ್ವದ ವಿಷಯ ಡಿಸ್ಕಸ್ ಮಾಡೋಣ. ಕ್ಲಿಯರಾ? ಇಲ್ಲಿ ಕ್ಲಾಸ್ ಶುರು ಮಾಡೋಕ್ಕೆ ಮುಂಚೆ ಎನಿ ಡೌಟ್ಸ್? ಶುರು ಮಾಡೋಕ್ಕೆ ಮುಂಚೆ ಎಕ್ಸಾಮ್ ಬಗ್ಗೆ ಅಥವಾ ಹೇಗೆ ಓದಬೇಕು, ಹೇಗೆ ಮಾಡಬೇಕು, ಫಿಸಿಕಲ್ ಹೆಂಗೆ ಪ್ರಿಪೇರ್ ಆಗಬೇಕು, ಇಂಟರ್ವ್ಯೂಗೆ ರೆಡಿ ಆಗಬೇಕು, ಏನು ಡೌಟ್ಸ್ ಕೂಡ ಕೇಳ್ಕೊಬೋದು ನೀವು. ಆಯಿತಾ? ಆ ಒಂದ್ಸರಿ ಕ್ಲಾಸ್ ಶುರು ಆದಮೇಲೆ ನಾವು ಅವ್ರ ಕಡೆ ಗಮನ ಕೊಡೋಕೆ ಹೋಗೋಣ. ಆಯಿತಾ? ಕ್ಲಿಯರ್? ಏನು ಡೌಟ್ಸ್ ಕೂಡ ಕ್ಯಾನ್ ಆಸ್ಕ್ ಮೀ. ಏನು ಡೌಟ್ಸ್ ಅಥವಾ ಅದು ಬಿಟ್ಟು ಏನೋ ಪ್ರಶ್ನೆ ಕೇಳಿದ್ರೆ ಕೇಳಿ. ವಿತೌಟ್ ಸ್ಟ್ರಾಂಗ್ ಫೌಂಡೇಶನ್ ನೀವು ಏನು ಕಟ್ಟಕ್ಕಾಗಲ್ಲ.
ಒಂದು ಭದ್ರವಾದ ತಳಪಾಯ ಅಂತ ಕರ್ತೀವಲ್ಲ, ಅದಿಲ್ಲ ಅಂದರೆ ನೀವೇನು ಮಾಡೋಕ್ಕಾಗಲ್ಲ. ಅದು ಅಲ್ಲೇ ಕುಸ್ತೋಗುತ್ತೆ ಬಿಲ್ಡಿಂಗ್. ಅದು ಕ್ಲಿಯರ್. ಸೊ ವೆರಿ ಇಂಪಾರ್ಟೆಂಟ್ ಥಿಂಗ್, ನೀವು ಶುರು ಮಾಡಿರೋದು ಬೇಸಿಕ್ ಬುಕ್ಸ್ ಅಲ್ಲಿ ಹೇಳ್ಬೇಕು. ಆಯಿತಾ? ಬೇಸಿಕ್ ಬುಕ್ಸ್, ಸ್ಕೂಲ್ ಬುಕ್ಸಿಂದನೇ ಶುರು ಮಾಡಬೇಕು. 8, 9, 10ನೇ ಕ್ಲಾಸ್ದು ಸಮಾಜ ವಿಜ್ಞಾನ, ಸಾಮಾನ್ಯ ವಿಜ್ಞಾನ ಒಂದ್ಸಲಿ ಓದಿದ್ಮೇಲೆ ಆಮೇಲೆ ಫ್ಯಾಕಲ್ಟಿ ಹೇಳುವಂಥ ಬುಕ್ಸ್ಗಳನ್ನೇ ಒಂದೇ ಬುಕ್ ಆಗಿರಲಿ, ಒಂದೇ ಬುಕ್ನ 100 ಸಲ ಓದಿ. 100 ಬುಕ್ನ ಒಂದ್ಸಲ ಓದೋದಲ್ಲ, ಒಂದೇ ಬುಕ್ ಆಗಲಿ 100 ಸಲ ಓದಿ. ಅದು ಬಿಟ್ಟು ಕರೆಂಟ್ ಅಫೇರ್ಸ್ ಮಾತ್ರ ಯಾವುದೇ ಕಾರಣಕ್ಕೂ ಬಿಡಕ್ಕೆ ಹೋಗಬೇಡಿ. ಕರೆಂಟ್ ಅಫೇರ್ಸ್ ಅಟ್ಲೀಸ್ಟ್ ನೋಡಿ, ಈಗ ಮೊನ್ನೆ ಕೇಳಿರೋ ಪಟ್ಟಿಗೆ ನಿಮಗೆ ಮೊನ್ನೆ KPSC ಫಿಲಿಮ್ಸ್ ಅಂತ ಬಂತಲ್ಲ, ಲಾಸ್ಟ್ ಎಕ್ಸಾಮ್ ಆಗಿದೆ ಅವಾಗ 2022 2020 ಅಂದರೆ 2021 ಹಳೆ ಕರೆಂಟ್ ಅಫೇರ್ಸ್ ಕೇಳಿದಾರೆ ಅವರು. ಅಥವಾ ಸುಮಾರು 4 ವರ್ಷ ಹಳೆ ಕರೆಂಟ್ ಅಫೇರ್ಸ್ ಕೇಳಿದಾರೆ. ಸೊ ಕರೆಂಟ್ ಅಫೇರ್ಸ್ ಅದೇ ಅರ್ಥ, ಪ್ರಚಲಿತ ವಿದ್ಯಮಾನಗಳು ಇತ್ತೀಚೆಗೆ ಆಗ್ತಾರೋ ಅಂತ. ಸೊ ನೀವು 4 ವರ್ಷ 10 ವರ್ಷ ಕೇಳಿದ್ರೆ ಏನು ಯೂಸ್? ಕ್ಲಿಯರ್. ಆರು ಕೂಡ ನಿಮ್ಗೆ ಏನಿಲ್ಲ ಕೂಡ 8 ರಿಂದ 12 ತಿಂಗಳದ್ದು ಕರೆಂಟ್ಸ್ ನೀವು ಓದಿರ್ಬೇಕು. ಕ್ಲಿಯರಾ? ಪ್ರತಿದಿನ ನ್ಯೂಸ್ ಪೇಪರ್ ಓದೋ ಅಭ್ಯಾಸ ಮಾಡ್ಕೊಳ್ಳಿ. ಅಭ್ಯಾಸ ಎಲ್ಲ ಓದಲೇಬೇಕು ನೀವು, ಪ್ರತಿದಿನ ನ್ಯೂಸ್ ಪೇಪರ್ ಓದಬೇಕು. ಆಮೇಲೆ ನ್ಯೂಸ್ ಪೇಪರ್ ಓದಬೇಕಾ ಟೈಮ್ ಆಗಲಿಲ್ಲ ಸರ್, ಇವತ್ತು ಕ್ಲಾಸ್ ಫುಲ್ ಡೇ ಇತ್ತು, ಪರವಾಗಿಲ್ಲ. ನ್ಯೂಸ್ ಪೇಪರ್ ಮಿಸ್ ಆದರೂ ಪರವಾಗಿಲ್ಲ, ಮಿಸ್ ಆಗಬಾರ್ದು. ಮಿಸ್ ಆದರೂ ಕೂಡ ಯಾವುದೇ ಕಾರಣಕ್ಕೂ ಮಂತ್ಲಿ ಮ್ಯಾಗ್ಝಿನ್ ಮಿಸ್ ಮಾಡ್ಕೋಬೇಡಿ. ಆಯ್ತಾ? ಯಾಕಂದ್ರೆ ಆ ತಿಂಗಳ ಪೂರ್ತಿ ಏನಿದೆ ಇನ್ಫಾರ್ಮೇಷನ್ ಅದು ಒಂದು ತಿಂಗಳಲ್ಲಿ ಬಂದ್ಬಿಟ್ಟಿರುತ್ತೆ ಮಂತ್ಲಿ ಮ್ಯಾಗ್ಝಿನಲ್ಲಿ. ಸೊ ಯಾವುದೇ ಕಾರಣಕ್ಕೂ ಮಂತ್ಲಿ ಮ್ಯಾಗ್ಝಿನ್ ಮಿಸ್ ಮಾಡ್ಕೋಬೇಡಿ. ಪಬ್ಲಿಕ್ ಟಿವಿ, TV9, News 18 ಅದು ಇದು ಆಳ ಮುಳ ಬಕ್ವಾಸ್ ನೋಡೋಕೆ ಹೋಗ್ಬೇಡಿ. ನೋಡಿದ್ರೆ DD ನ್ಯೂಸ್ ಮತ್ತು ಸನ್ಸತ್ TV. ನಿಮ್ ಇಂಗ್ಲೀಷ್ ಬರಲ್ಲ, ಹಿಂದಿ ಬರೋದೇ ಬಿಟ್ಬಿಡ್ರಿ. ಸಂಸತ್ TV ಅಂತ ಒಂದು TV ಗೊತ್ತಾ ನಿಮ್ಗೆ? ಗೊತ್ತಿಗಳಿಲ್ವೋ? ಸನ್ಸತ್ TV ಅಂತ ಚಾನಲ್ ಇದೆ. ಆಯ್ತಾ? ಅದರಲ್ಲಿ ನೀವು ಹೋಗಿ ನೋಡಿ, ಎಂತೆಂಥ ಒಳ್ಳೊಳ್ಳೆ ಡಾಕ್ಯುಮೆಂಟ್ಸ್ಗಳು ಇನ್ಫಾರ್ಮೇಷನ್ ಸಿಗುತ್ತೆ ಅಂದರೆ ನಿಮ್ಗೆ ಎಲ್ಲೂ ಸಿಗಲ್ಲ ಅಷ್ಟು ಇನ್ಫಾರ್ಮೇಷನ್ ಸಿಗುತ್ತೆ. ನಿಮ್ಗೆ ಎಕ್ಸಾಮ್ಗೆ ಏನು ಬೇಕೋ ಅದೇ ಅಲ್ಲಿದ್ದಾವೆ ಸನ್ಸತ್ ಟಿವಿಯಲ್ಲಿ. ಸೊ ಸನ್ಸತ್ TV ನೋಡಿ, DD ನ್ಯೂಸ್ ನೋಡಿ, ನ್ಯೂಸ್ ಪೇಪರ್ ಓದ್ಕೊಳ್ಳಿ. ಮ್ಯಾಕ್ಸಿಮಮ್ ಯಾವುದೇ ಕಾರಣಕ್ಕೂ ಬಿಡಕ್ಕೆ ಹೋಗ್ಬೇಡಿ. ಬೇಸಿಕ್ ಬುಕ್ಸ್ ಮುಗಿಸಿ ಆಮೇಲೆ ಇಲ್ಲಿ ಫ್ಯಾಕಲ್ಟಿ ಹೇಳುವಂಥ ಟೆಕ್ಸ್ಟ್ ಬುಕ್ಸ್ ಓದ್ಕೊಳ್ಳಿ. ಈಗ SNT ಅಲ್ಲಿ ಸೈನ್ಸ್ ಟೆಕ್ನಾಲಜಿಯಲ್ಲಿ ಆ ಥರ ಒಂದು ಟೆಕ್ಸ್ಟ್ ಬುಕ್ಸ್ ಯಾವುದೂ ಇಲ್ಲ. ನಾನು ಏನು ಕ್ಲಾಸ್ ಮಾಡ್ತಾ ಇರ್ತೀನೋ ಅದು ಓದ್ಕೋತಾರೆ. ನಿಮಗೆ ಬೇಸಿಕ್ಸ್ ಮಾಡಿಬಿಟ್ಟು ಅಡ್ವಾನ್ಸ್ ಹೋಗ್ತಾ ಇರ್ತೀನಿ. ಪ್ರತಿಯೊಂದು ವಿಷಯನೂ ಗಮನಕ್ಕೆ ಕೆಲ್ಸ್ಕೊತಾರೆ ಅಷ್ಟು ಸಾಕು. ಆಯ್ತಾ? ಕ್ಲಿಯರ್. ಸೊ ಇಲ್ಲಿ ನೀವು ಫೋಕಸ್ ಮಾಡಿ, ಎರಡೇ ಕಡೆ ಫೋಕಸ್ ಮಾಡಬೇಕು. ಒಂದು ಕರೆಂಟ್ ಅಫೇರ್ಸ್, ಇನ್ನೊಂದು ಸ್ಟ್ಯಾಟಿಕ್ ಅಂತ ಕರ್ತೀವಿ. ಸ್ಟ್ಯಾಟಿಕ್ ಅಂದರೆ ಹಿಸ್ಟ್ರಿ, ಜಾಗ್ರಫಿ, ಪಾಲಿಟಿ, ಎಕಾಲಜಿ, ಎಕನಾಮಿಕ್ಸ್ ಇವೆಲ್ಲ ಆಡಮೂಡ. ನಾವು ಓದಿದ್ದು ಅದೇ, ನೀವು ಓದ್ತಾರೋ ಅದೇ, ಮುಂದೆ ಓದೋರು ಅದೇ. ಅದು ಬದಲಾಗಲ್ಲ, ಅದು ಹಾಗೇ ಇರುತ್ತೆ. ಸೊ ಅದನ್ನು ಬೇಸಿಕ್ ಬುಕ್ಸ್ ಓದ್ಕೊಳ್ಳಿ, ಟೆಕ್ಸ್ಟ್ ಬುಕ್ ಓದ್ಕೊಳ್ಳಿ, ಕ್ಲಾಸ್ ನೋಟ್ಸ್ ಓದ್ಕೊಳ್ಳಿ. ಬೇಸಿಕ್ ಬುಕ್ಸ್ ಪ್ಲಸ್ ಟೆಕ್ಸ್ಟ್ ಬುಕ್ ಪ್ಲಸ್ ಕ್ಲಾಸ್ ನೋಟ್ಸ್ ಅಷ್ಟೇ ಸಾಕು. ಯಾಕೆ ಸರ್ ಕ್ಲಾಸ್ ನೋಟ್ಸ್ ಹೇಳ್ತೀವಿ ಅಂದರೆ, ಟೆಕ್ಸ್ಟ್ ಬುಕ್ ಓದ್ಕೊಳ್ಳಿ ಅಂತ ಹೇಳಿದ್ರೆ ನೀವು ಆ ಟೆಕ್ಸ್ಟ್ ಬುಕ್ ಓದ್ಕೊಂಡಾಗ ಆ ಟೆಕ್ಸ್ಟ್ ಬುಕ್ಲಿರೋ ಇನ್ಫಾರ್ಮೇಷನ್ ಸಿಗುತ್ತೆ. ಅದೇ ಇಲ್ಲಿ ಪಾಠ ಮಾಡೋಕ್ಕೆ ಬರುವಂಥ ಫ್ಯಾಕಲ್ಟಿಗಳು ಆ ಥರ 4 ಟೆಕ್ಸ್ಟ್ ಬುಕ್ಸ್ ಓದಿರ್ತಾರೆ. ಸೊ ಅವ್ರು ಕೊಡುವಂಥ ಕ್ಲಾಸ್ ನೋಟ್ಸಲ್ಲಿ 4 ಟೆಕ್ಸ್ಟ್ ಬುಕ್ ಇನ್ಫಾರ್ಮೇಷನ್ ಒಂದೇ ಕಡೆ ಇರುತ್ತೆ. ಸೊ ಅದಕ್ಕೆ ಬೇಸಿಕ್ ಬುಕ್ಸ್ ಪ್ಲಸ್ ಟೆಕ್ಸ್ಟ್ ಬುಕ್ ಪ್ಲಸ್ ಕ್ಲಾಸ್ ನೋಟ್ಸ್ ಸಾಕು, ಇಷ್ಟೇ ಓದ್ಕೊಳ್ರಿ. ಇದೆಲ್ಲ ಓದೋಕ್ಕಿಂತ ಮುಂಚೆ ತುಂಬ ಇಂಪಾರ್ಟೆಂಟ್, ಕ್ವಶನ್ ಬ್ಯಾಂಕ್ನ ಫಾಲೋ ಮಾಡಿ. ಸುಮ್ಮನೆ ಕಣ್ಮುಚ್ಕೊಂಡು ಓದೋದಲ್ಲ, ಕತ್ಲಲ್ಲಿ ಬಾಣ ಹೊಡೆದಲ್ಲ. ಸೊ ಯಾವ ಥರ ಈ ಟಾಪಿಕ್ನಲ್ಲಿ ಯಾವ ಥರ ಪ್ರಶ್ನೆಗಳು ಬಂದಿದ್ದಾವೆ ಅದನ್ನೇ ಫೋಕಸ್ ಮಾಡಿ ಓದ್ಬೇಕು ನೀವು. ಅರ್ಥ ಹೇಳ್ತಾರೆ ನಿಮಗೆ? ಸೊ ಅದಕ್ಕೆ ಕ್ವಶನ್ ಬ್ಯಾಂಕ್ನ ಕ್ವಶನ್ ಪೇಪರ್ಸ್ನ ಬಿಡೋಕೆ ಹೋಗ್ಬೇಡಿ. ಸುಮ್ಮನೆ ಕೂತಿದ್ದೀರಾ, ಊಟ ಆಯಿತು, ಸರಿನ ಬಂದಿಲ್ಲ, ಸುಮ್ಮನೆ ಕ್ವಶನ್ ಪೇಪರ್ ಗ್ಲಾನ್ಸ್ ಮಾಡ್ತಾರೆ. ಮಲಗ್ತಾ ಇದ್ದೀನಿ, ನಿನ್ನೆ ನಿದ್ದೆ ಬಂದಿಲ್ಲ, ಸ್ವಲ್ಪ 5 ನಿಮಿಷ ನಿದ್ದೆ ಬರುತ್ತೆ, ಕ್ವಶನ್ ಪೇಪರ್ ಗ್ಲಾನ್ಸ್ ಮಾಡ್ತಾರೆ. ಕ್ವಶನ್ ಪೇಪರ್ಸ್ನ ಎಷ್ಟು ವರ್ಷ ಹಳೆ ಕ್ವಶನ್ ಪೇಪರ್ ಗ್ಲಾನ್ಸ್ ಮಾಡ್ತಿರೋ ಅಷ್ಟು ನಿಮ್ಗೆ ಒಳ್ಳೇದು. ಕ್ವಶನ್ ಬ್ಯಾಂಕ್ಗಳನ್ನ ಕ್ವಶನ್ ಪೇಪರ್ ಬಿಡಕ್ಕೆ ಹೋಗ್ಬೇಡಿ. ಓಕೆ? ಸೊ ಬೇಸಿಕ್ ಬುಕ್ಸ್ ಪ್ಲಸ್ ಟೆಕ್ಸ್ಟ್ ಬುಕ್ ಪ್ಲಸ್ ಕ್ಲಾಸ್ ನೋಟ್ಸ್ ಪ್ಲಸ್ ಕ್ವಶನ್ ಬ್ಯಾಂಕ್, ಇಷ್ಟೇ ಸಾಕು. ಇಷ್ಟೇ ಸಾಕು, ಜಾಸ್ತಿ ತಲೆ ಕೆಡಿಸ್ಕೊಳ್ಕೋಬೇಡಿ, ಎಲ್ಲ ಕವರಪ್ ಆಗ್ಬಿಡುತ್ತೆ. ಇನ್ನೀ ಕಡೆ ಬಂದಾಗ ನ್ಯೂಸ್ ಪೇಪರ್, ಮಂತ್ಲಿ ಮ್ಯಾಗ್ಝಿನ್, ಒಂದು TV ಚಾನಲ್ ಅಥವಾ ಯಾವುದೋ ಒಂದು ವೆಬ್ಸೈಟ್. ಆ ವೆಬ್ಸೈಟ್ ಯಾವ್ದು ಬೇಕಾದ್ರೂ ಆಗಿರಲಿ, ನಿಮಗೆ ನಿಮ್ಮ ಇನ್ಸ್ಟಿಟ್ಯೂಟ್ ಕೊಡೋ ವೆಬ್ಸೈಟ್ ಆಗಿರಲಿ, ಯಾವುದೋ ಒಂದು KPSC UPSCಗೆ ಸಂಬಂಧಪಟ್ಟಂತೆ ಒಂದು ವೆಬ್ಸೈಟ್ ಅಥವಾ ಯಾವುದೋ ಒಂದು ಟೆಲಿಗ್ರಾಮ್ ಚಾನಲ್ ಸಾಕು. ಓಕೆ? ಸೊ ನ್ಯೂಸ್ ಪೇಪರ್ ಆಯಿತು, ಆಮೇಲೆ ಮಂತ್ಲಿ ಮ್ಯಾಗ್ಝಿನ್ ಆಯಿತು, ಒಂದು ವೆಬ್ಸೈಟ್ ಆಯಿತು, ನ್ಯೂಸ್ ಚಾನಲ್ ಆಯಿತು, ಸಾಕು. ಸೊ ನೀವು ಫೋಕಸ್ ಮಾಡ್ಬೇಕಾದ್ರೆ ಕರೆಂಟ್ ಅಫೇರ್ಸು, ಇನ್ನೊಂದು ಯಾವುದು ಸ್ಟ್ಯಾಟಿಕ್. ಯಾವುದಕ್ಕೆ ಹೋಗ್ಬೇಕು? ಸ್ಟ್ಯಾಟಿಕ್ ಓದಬೇಕು. ಸ್ಟ್ಯಾಟಿಕ್ಗೆ ಯಾವ್ದು ಓದಬೇಕು? ಸ್ಟ್ಯಾಟಿಕ್ ಯಾವ್ದು ಓದಬೇಕು ಒಂದೇ. ನಂಬರ್ 1 ಬೇಸಿಕ್ ಬುಕ್ಸ್ ಪ್ಲಸ್ ಟೆಕ್ಸ್ಟ್ ಬುಕ್ ಪ್ಲಸ್ ಕ್ಲಾಸ್ ನೋಟ್ಸ್ ಪ್ಲಸ್ ಕ್ವಶನ್ ಬ್ಯಾಂಕ್, ಫಿನಿಶ್, ಸಾಕು. ಆಯಿತಾ? ಇನ್ನು ಕರೆಂಟ್ಸ್ ಬಂದಾಗ ನ್ಯೂಸ್ ಪೇಪರ್, ಮಂತ್ಲಿ ಮ್ಯಾಗ್ಝಿನ್, ವೆಬ್ಸೈಟ್, ಒಂದು ಚಾನಲ್, ಸಾಕು.
ಆಯ್ತಾ? ಇದೆಲ್ಲ ಓದ್ರ ಜೊತೆಗೆ ಒಂದು ವಿಷಯ ತಿಳ್ಕೊಂಡಿರ್ರಿ, ಓದ್ತಾ ಇದೀನಿ ಬರೀ ಓದ್ತಾನೇ ಇರ್ತೀರ, ಎಕ್ಸಾಮ್ ಆಗಲ್ಲ. ಕಾಟ ಕೆಚ್ಕೋಬೇಡಿ. ಡಿಗ್ರಿಯಲ್ಲಿ ನಿಮ್ಗೆ ಎಷ್ಟು ವರ್ಷ ಇತ್ತು ಪ್ರಶ್ನೆ ಪತ್ರಿಕೆ? ಎಷ್ಟು ವರ್ಷ ಇತ್ತು ಪ್ರಶ್ನೆ ಪತ್ರಿಕೆ ಡಿಗ್ರಿಯಲ್ಲಿ? 80 ಮಾರ್ಕ್. ಎಷ್ಟು ಅವರು? 3 hours. 80 ಮಾರ್ಕ್ಗೆ 80 ಮಾರ್ಕ್ 3 hour ಟೈಮ್ ನಿಮಗೆ. ಅದೇ KPSC UPSCಯಲ್ಲಿ ಅದೇ 3 ಅವರ್ಲಿ 300 ಮಾರ್ಕ್ ಬರೀಬೇಕು ಅಥವಾ 250 ಮಾರ್ಕ್ ಬರೀಬೇಕು. ಕಂಪಲ್ಸರಿ ಕನ್ನಡ, ಕಂಪಲ್ಸರಿ ಇಂಗ್ಲೀಷ್ ಆದರೆ 300 ಮಾರ್ಕು, ಬೇರೆ ಆಗಿದ್ರೆ 250 ಮಾರ್ಕ್ಸ್ ಬರಬೇಕು. ಅಲ್ಲಿ 3 ಅವರ್ ಬಂದು 80 ಮಾರ್ಕು, ಇಲ್ಲಿ ಅದೇ 3 ಅವರ್ಲಿ 300 ಮಾರ್ಕ್ ಬರಬೇಕು. ಜೊತೆಗೆ ವರ್ಡ್ ಲಿಮಿಟು, ಟೈಮ್ ಲಿಮಿಟ್. 150 ಪದದಲ್ಲೇ ಬರೀಬೇಕು, 50 ಪದದಲ್ಲೇ ಬರೀಬೇಕು. ನಿಮ್ಗೆ ಇಷ್ಟು ವಿಷಯ ಗೊತ್ತು, ಇಷ್ಟಲ್ಲೇ ಬರೀಬೇಕು. ಹೆಂಗೆ ಬರೀತೀರಾ? ಕ್ಲಿಯರ್? ನನಗೆ ಪರಿಚಯರು, ಅಫ್ಕೋರ್ಸ್ ನಮ್ಗೆ ಪರಿಚಯರು ಕಾಸ ಫ್ರೆಂಡ್ಸ್ ಆಗಿರೋರು, DYSP ಆಗಿರೋ ಒಬ್ರು ಇದ್ದಾರೆ. ಅವರು KPSC ಮೇನ್ಸ್ ಹೋಗಿದ್ದ ಮುಂಚೆ, KPSC ಮೇನ್ಸ್ ಬರೋಕ್ಕಿಂತ ಮುಂಚೆ ಮನೇಲೆ ಕುತ್ಕೊಂಡು ಸುಮಾರು 60 ಇಂದ 70 ಹಳೆ ಪ್ರಶ್ನೆ ಪತ್ರಿಕೆಗಳನ್ನ ಮನೇಲೆ ಬರೆದಿರಂಥವ್ರು. ಪ್ರತಿದಿನ ನೀವು 30 ರಿಂದ 50 ಪೇಜ್ ಎಕ್ಸಾಮ್ ಬರ್ದಿಲ್ಲ ಅಂದ್ರೆ ನೀವು KPSC UPSC ಆಗೋದೇ ಇಲ್ಲ. ನಾನು ಬರ್ಕೊಡ್ತೇನೆ ನಿಮಗೆ. ಎವ್ರಿಡೇ ಅಷ್ಟು ರೈಟಿಂಗ್ ಮಾಡ್ಬೇಕು, ನೀವು ಎವ್ರಿಡೇ ರೈಟಿಂಗ್ ಮಾಡ್ಬೇಕು, ಪ್ರತಿದಿನ ರೈಟಿಂಗ್ ಮಾಡ್ಬೇಕು. ಈಗ ಫಾರ್ ಎಕ್ಸಾಂಪಲ್ ಹೆಂಗ್ ಸರ್ ರೈಟಿಂಗ್ ಮಾಡೋದು? ಪ್ರಜಾವಾಣಿ ತೆಗೆದ್ರಿ, ಪ್ರಜಾವಾಣಿ ಎಲ್ಲ ಓದಿದ್ರ, ಪ್ರಜಾವಾಣಿದ ಅಂಕಣ ಓದಿದ ತಕ್ಷಣ ಅದನ್ನ ಪೇಪರ್ನ ಮಡ್ಚಿ ಪಕ್ಕಕ್ಕಿಟ್ಟು, ಪೇಪರ್ ಒಂದು ಕಾಳೆ ಆಳೆ ತಗೊಳ್ಳಿ, ಬರೀಕ್ ಶುರು ಮಾಡಿ.